ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಆಕಾಶದಿಂದ ಬೆಂಕಿ ಬಿದ್ದು ಇವರನ್ನು ನಾಶ ಮಾಡಲಿ ಎಂದು ನಾವು ಹೇಳುವುದಕ್ಕೆ ನಿನಗೆ ಮನಸ್ಸುಂಟು. ರೆಫರೆನ್ಸ್ ಪುಟ 4701, ಪುಟದ ಸಂಖ್ಯೆ 213, 214. ನೀವೆಂಥ ಮನೋಭಾವವುಳ್ಳವರಾಗಿದ್ದೀರೆಂದು ನಿಮಗೆ ತಿಳಿಯದು. ಒಡೆಯನ ಪ್ರತ್ಯುತ್ತರವನ್ನು ತಾವು ತೀರಾ ಕುತೂಹಲದಿಂದ ಆಲಿಸುವವರಾಗಿದ್ದೇವೆ. ನಾವು ದೇವರ ಕ್ರಮವಿಧಿಗಳನ್ನು ಒಂದು ಕಾಲದಲ್ಲಿ ವೀಕ್ಷಿಸಿದಂತೆ ಆ ದಿವ್ಯ ಬೋಧಕನು ಅಪೊಸ್ತಲರಿಗೆ ಹೀಗೆ ಹೇಳಿರುವುದು ಸರಿ ಎಂದು ತೋಚುತ್ತಿತ್ತು. ಮನಸ್ಸಿಗೆ ತಂದುಕೊಳ್ಳದಿರಿ, ನನ್ನ ಪ್ರಿಯ ಶಿಷ್ಯರೇ, ಸ್ವಲ್ಪ ಕಾಲ ತಡೆಯಿರಿ. ಆ ಸಮಾರ್ಯದವರೆಲ್ಲರೂ ಸತ್ತು ಹೋಗುವರು ಮತ್ತು ಪರಲೋಕದಲ್ಲಿರುವ ನಮ್ಮ ತಂದೆಯು ಅವರನ್ನು ನಿತ್ಯ ಯಾತನೆ ಪಡುವುದಕ್ಕಾಗಿ ಸೈತಾನನಿಗೆ ಒಪ್ಪಿಸುವರು. ನಿತ್ಯ ಯಾತನೆಯನ್ನು ಹೋಲಿಸಿದಾಗ ಈ ಸಂದರ್ಭದಲ್ಲಿ ನೀವು ಪ್ರಸ್ತಾಪಿಸುವ ಕೆಲವು ನಿಮಿಷಗಳ ಕಾಲ ಅವರ ಪಟ್ಟಣವನ್ನು ಸುಡುವುದು ಏನೂ ಅಲ್ಲ. ನಮ್ಮ ಪ್ರಿಯ ಶಿಷ್ಯರೇ, ನಿಮ್ಮ ಮನೋಭಾವವನ್ನು ಶ್ಲಾಘಿಸುವವನಾಗಿದ್ದೇನೆ. ಅದು ದೇವರಲ್ಲಿರುವಂಥದ್ದು. ನಿಮ್ಮ ವಶದಲ್ಲಿ ಇರುವವರೆಲ್ಲರನ್ನೂ ಸುಟ್ಟು ಬೇಯಿಸಲು ಬಯಸುವವರಾಗಿರುವಿರಿ. ಇದಕ್ಕಾಗಿ ನಾನು ನಿಮ್ಮನ್ನು ಪ್ರಶಂಸಿಸುತ್ತೇನೆ. ನಿಮ್ಮ ದೇವರನ್ನು ಹೀಗೆ ಅನುಸರಿಸುವುದರಲ್ಲಿ ಮುಂದುವರೆದು ನಿಮ್ಮಂತೆ ಯೋಚಿಸದಿರುವ ನಿಮ್ಮ ಸಹಜೀವಿಗಳಲ್ಲಿ ಸಾಧ್ಯವಿಲ್ಲವಿದ್ದವರೆಲ್ಲರನ್ನೂ ಯಾತನೆ ಪಡಿಸುವವರಾಗುವಂತೆ ಮಾಡಿ. ಇದು ಆ ದಿವ್ಯ ಬೋಧಕನ ಉತ್ತರವಾಗಿತ್ತೇ? ಇಲ್ಲ. ದೇವರಿಗೆ ಸ್ತೋತ್ರ. ಆತನ ಉಪದೇಶವು ಇದಕ್ಕೆ ತದ್ವಿರುದ್ಧವಾಗಿ ಅನುಕಂಪವೂ ಪ್ರೀತಿಪೂರ್ಣವೂ ಕರುಣೆಯುಳ್ಳದ್ದೂ ಆಗಿತ್ತು. ಆತನು ತಂದೆಯ ಮನೋಭಾವದಲ್ಲಿದ್ದು ಅದನ್ನು ಅರ್ಥ ಮಾಡಿಕೊಂಡು ಪರಿಪೂರ್ಣವಾಗಿ ಅದನ್ನು ಅನುಸರಿಸುವವನಾಗಿದ್ದನು. ಅವರ ವಿಚಾರಣೆಗೆ ಉತ್ತರವಾಗಿ ಯೇಸುವು ತಿರುಗಿಕೊಂಡು ಅವರನ್ನು ಗದರಿಸಿ, ನೀವೆಂಥ ಆತ್ಮಕ್ಕೆ ಅಧೀನರಾಗಿದ್ದೀರೆಂದು ನಿಮಗೆ ತಿಳಿಯದು. ಮನುಷ್ಯಕುಮಾರನು ಮನುಷ್ಯರ ಪ್ರಾಣಗಳನ್ನು ನಾಶ ಮಾಡುವುದಕ್ಕೆ ಬಂದವನಲ್ಲ, ರಕ್ಷಿಸುವುದಕ್ಕೆ ಬಂದವನು ಎಂದು ಹೇಳಿದನೆಂದು ನಾವು ಓದುತ್ತೇವೆ. ರಕ್ಷಕ ಶ್ರೇಷ್ಠನು. ಯೇಸುವಿನ ದಿನದಲ್ಲಿ ಪ್ಯಾಲೆಸ್ತೀನದಲ್ಲಿ ಮಾತನಾಡುತ್ತಿದ್ದ ಭಾಷೆಯು ಆರಾಮ್ಯರ ಭಾಷೆಯಾಗಿತ್ತು. ದಿವ್ಯ ಬೋಧಕನ ಬಿರುದುಗಳಲ್ಲಿ ರಕ್ಷಕನೆಂಬುವುದು ಒಂದು, ಮತ್ತು ಇದು ಆರಾಮ್ಯರ ಭಾಷೆಯಲ್ಲಿ ಜೀವದಾಯಕನು ಎಂಬುದನ್ನು ಸೂಚಿಸುತ್ತದೆ. ಯೇಸುವು ಬರುವುದಕ್ಕೆ ಮೊದಲು ಇಡೀ ಲೋಕವೆಲ್ಲ ಖಂಡನೆಗೆ ಒಳಗಾಗಿತ್ತು. ಅವರಿಗೆ ಹೆಚ್ಚಾದ ಖಂಡನೆಯನ್ನು ಮಾಡುವುದಕ್ಕೆ ಆತನು ಬರಲಿಲ್ಲ, ಆದರೆ ಅವರು ತನ್ನ ಮೂಲಕ ಜೀವವನ್ನು ಹೊಂದಬೇಕೆಂದು ಬಂದನು. ಅವರು ಜೀವ ಹೊಂದಲಿಲ್ಲವೇ? ಇಲ್ಲ. ಮಾನವರೆಲ್ಲರ ಜೀವವು ತಂದೆಯಾದ ಆದಾಮನ ಅವಿಧೇಯತೆಯ ಮೂಲಕವಾಗಿ ಕಳೆದು ಹೋಗಿತ್ತು. ಇದರ ಪರಿಣಾಮವಾಗಿ ಮಾನವರೆಲ್ಲರೂ ಸಾಯುತ್ತಲಿರುವರು. ಒಬ್ಬ ಜೀವದಾಯಕನು, ಅಂದರೆ ಮರಣದಿಂದ ನಿತ್ಯ ಯಾತನೆಯಿಂದಲ್ಲ, ರಕ್ಷಿಸುವವನ ಅಗತ್ಯತೆ ಇತ್ತು. ರಕ್ಷಕನ ಮೊದಲನೆಯ ಕಾರ್ಯವು ಕಲ್ವಾರಿಯಲ್ಲಿ ಮಾಡಿದ ವಿಮೋಚನಾ ಕಾರ್ಯ. ಆತನ ಎರಡನೆಯ ಕಾರ್ಯವು ತನ್ನೊಡನೆ ಆ ರಾಜ್ಯದಲ್ಲಿ ಸಹಭಾಗ್ಯರಾಗಲು ತನ್ನ ಸಭೆಯನ್ನು ಆದುಕೊಳ್ಳುವುದು. ಆತನ ಮೂರನೆಯ ಕಾರ್ಯವು ಆದಾಮನು ಮತ್ತು ಆತನ ಸಂತತಿಯವರೆಲ್ಲರನ್ನು ಪಾಪ ಮರಣಗಳಿಂದ ರಕ್ಷಿಸುವುದು. ಅಂದರೆ ಅವರನ್ನು ತಂದೆಯಾದ ಆದಾಮನ ಅವಿಧೇಯತೆಯ ಮೂಲಕವಾಗಿ ಆತನ ಮಕ್ಕಳು ಪಾಪದಲ್ಲಿ ಹುಟ್ಟಿದವರಾಗಿ ಅನೀತಿಯಲ್ಲಿ ರೂಪುಗೊಂಡಿರುವುದಲ್ಲದೆ ಅವರ ತಾಯಂದಿರು ಅವರನ್ನು ಪಾಪದಲ್ಲಿ ಹಡೆದ ಪರಿಣಾಮವಾಗಿ ಬಂದ ಮಾನಸಿಕ, ನೈತಿಕ ಹಾಗೂ ಶಾರೀರಿಕವಾದ ಹೀನ ಸ್ಥಿತಿಯಿಂದ ರಕ್ಷಿಸುವುದು. ಸಭೆಯ ರಕ್ಷಣೆಯ ಒಂದು ಮಹಾಕಾರ್ಯ. ಕ್ರಿಸ್ತನ ಮೊದಲಗಿತ್ತಿಯಾಗುವ ಅದ್ಭುತವಾದ ಸೌಭಾಗ್ಯದ ವಿಷಯವಾಗಿ ನಾವು ಕೇಳಿದ್ದೆಯಾದರೆ, ನಮ್ಮ ಕಣ್ಣುಗಳು ಕಂಡಿದ್ದೆಯಾದರೆ, ನಮ್ಮ ಹೃದಯಗಳು ದೇವರ ಕೃಪೆಯನ್ನು ಅನುಭವಿಸಿದ್ದೆಯಾದರೆ ನಾವು ಎಷ್ಟು ನಂಬಿಗಸ್ತರಾಗಿರಬೇಕು. ಆದರೂ ಕೇವಲ ಕೈ ಎಣಿಕೆಯಷ್ಟು ಆಯಲ್ಪಟ್ಟವರನ್ನು ರಕ್ಷಿಸುವುದೇ ಲೋಕವನ್ನು ಉಂಟು ಮಾಡುವುದರ ಹಾಗೂ ಲೋಕವನ್ನು ವಿಮೋಚಿಸುವುದರ ದೇವರ ಉದ್ದೇಶವೆಂದು ನಾವು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಬದಲಾಗಿ
ಆಯಲ್ಪಟ್ಟ ಈ ಚಿಕ್ಕ ಹಿಂಡು ಆತನ ಸೃಷ್ಟಿಗಳಲ್ಲಿ ಪ್ರಥಮ ಫಲ ಎಂದು ಹೇಳಲಾಗಿರುವುದು. ನಂತರದ ಫಲಗಳು ಬಹುಸಂಖ್ಯೆಯಲ್ಲಿರುವುದನ್ನು ಇದು ಸೂಚಿಸುವುದು. ದೇವರು ಯಾರನ್ನೂ ಆತನ ವೈಯಕ್ತಿಕ ಚಿತ್ತಕ್ಕೆ ವಿರೋಧವಾಗಿ ಮರಣದಿಂದ ರಕ್ಷಿಸಿ ಜೀವಕ್ಕೆ ಸೇರಿಸುವ ಪ್ರಸ್ತಾವನೆಯನ್ನು ಮಾಡಿಲ್ಲವಾದರೂ ಆದಾಮನಲ್ಲಿ ಕಳೆದು ಹೋಗಿ ಯೇಸುವಿನಿಂದ ವಿಮೋಚಿಸಲ್ಪಟ್ಟ ಪ್ರತಿಯೊಬ್ಬ ಸೃಷ್ಟಿಯು ರಕ್ಷಿಸಲ್ಪಡಲು ಸತ್ಯದ ಜ್ಞಾನವನ್ನು ಪಡೆಯಬೇಕೆಂಬುದನ್ನು ಪ್ರಸ್ತಾಪಿಸಿರುವನು. ಕೇವಲ ಮನಪೂರ್ವಕವಾಗಿ ತಿದ್ದುಪಾಟು ಹೊಂದಲಾಗದವರು ಮಾತ್ರ ನಷ್ಟ ಹೊಂದಬೇಕೆಂಬುದನ್ನು ಆತನು ಪ್ರಸ್ತಾಪಿಸಿರುವನು. ಅವರಿಗಾಗುವ ನಷ್ಟವು ಜೀವದ ನಷ್ಟ. ಅಪೊಸ್ತಲನು ಪ್ರಕಟಿಸಿರುವಂತೆ ಇದು ನಿತ್ಯ ನಾಶನ.